ಮುದ್ದು ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಇಂದು ನಾನು ಮಾಡ್ತಾ ಇರತಕ್ಕಂಥದ್ದು ತರಗತಿ 10ರ ವಿಜ್ಞಾನ ವಿಷಯದ ಅಧ್ಯಾಯ 5 ಧಾತುಗಳ ಆವರ್ತನೀಯ ವರ್ಗೀಕರಣ ಅಂತಕ್ಕಂತಹ ಅಧ್ಯಾಯವನ್ನು ನಾವಿವತ್ತು ಅಭ್ಯಾಸ ಮಾಡೋಣ. ಈ ಒಂದು ಅಧ್ಯಾಯದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಧಾತು ಅಂದರೆ ಏನು ಅಂತ ಹಿಂದಿನ ತರಗತಿಯಲ್ಲಿ ನೀವು ಓದಿದ್ದೀರಿ. ಅಂತಹ ಧಾತುಗಳನ್ನು ಜೋಡಣೆ ಮಾಡಿರ್ತಕ್ಕಂತಹ ಪಟ್ಟಿಯನ್ನು ನಾವು ಏನಂತ ಕರಿತೇವೆ? ಆವರ್ತ ಕೋಷ್ಟಕ ಅಂತ ಕರಿತೇವೆ. ಆವರ್ತ ಕೋಷ್ಟಕ. ಧಾತುಗಳನ್ನು ವರ್ಗೀಕರಣ ಮಾಡಿಬಿಟ್ಟು ಜೋಡಿಸಿರ್ತಕ್ಕಂತಹ ಪಟ್ಟಿ ಆವರ್ತ ಕೋಷ್ಟಕ. ಈ ಒಂದು ಧಾತುಗಳ ಆವರ್ತನೀಯ ವರ್ಗೀಕರಣದಲ್ಲಿ ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಒಂದು ಆವರ್ತ ಕೋಷ್ಟಕದ ರಚನೆ ಹೇಗಿದೆ ಮತ್ತು ಅದು ಯಾವ ಯಾವ ಅಂಶಗಳನ್ನು ಅವಲಂಬಿಸಿದೆ. ಈ ಧಾತುಗಳ ಆವರ್ತನೀಯ ಕೋಷ್ಟಕವನ್ನು, ಈ ಆವರ್ತ ಕೋಷ್ಟಕವನ್ನು ರಚಿಸಬೇಕಾದ್ರೆ ಧಾತುಗಳನ್ನು ವರ್ಗೀಕರಣ ಮಾಡೋ ಪ್ರಯತ್ನಗಳು ನಡೆದು ಆ ಒಂದು ಧಾತುಗಳ ವರ್ಗೀಕರಣದ ಆರಂಭದ ಪ್ರಯತ್ನಗಳು ಯಾವ್ಯಾವು ಮತ್ತು ಡೋಬರೈನನ ತ್ರಿವಳೆಗಳ ನಿಯಮ ಏನು ಹೇಳುತ್ತೆ, ಆ ನಿಯಮ ಸಕ್ಸಸ್ಫುಲ್ ಆಯಿತೋ ಅಥವಾ ಫೇಲ್ಯೂರ್ ಆಯಿತೋ, ಯಾಕೆ ಅದು ಫೇಲ್ಯೂರ್ ಆಯಿತು ಅನ್ನೋದ್ರ ಬಗ್ಗೆ ತಿಳಿತೇವೆ. ಅದೇ ರೀತಿ ನ್ಯೂಲ್ಯಾಂಡನ ಅಷ್ಟಕ ನಿಯಮ ಅಂತಕ್ಕಂಥದ್ದು ಅದು ಯಾವ ಅಂಶಗಳನ್ನು ಹೇಳ್ತು, ಅದು ಯಾವ ರೀತಿ ವರ್ಗೀಕರಣ ಮಾಡೋದಕ್ಕೆ ಪ್ರಯತ್ನ ಪಡ್ತು ಅನ್ನೋದನ್ನು ನೋಡ್ತೇವೆ. ಮತ್ತು ಅದು ಕೂಡ ಯಾಕೆ ವಿಫಲ ಆಯಿತು, ಧಾತುಗಳ ಒಂದು ವರ್ಗೀಕರಣದಲ್ಲಿ ಅದು ಯಾಕೆ ವೈಫಲ್ಯತೆಯನ್ನು ಹೊಂತು ಅನ್ನೋದನ್ನು ತಿಳಿತೇವೆ. ಜೊತೆಗೆ ಮೆಂಡಲೀವರ ಆವರ್ತ ಕೋಷ್ಟಕ. ಮೆಂಡಲೀವರು ಯಾವ ಒಂದು ಬೇಸ್ ಮೇಲೆ ಧಾತುಗಳನ್ನು ಜೋಡಿಸ್ತಾ ಹೋದರು ಮತ್ತು ಆ ಧಾತುಗಳನ್ನು ಜೋಡಿಸ್ಬೇಕಾದ್ರೆ ಅವು ಯಾವ ಯಾವ ಮುಂದಾಲೋಚನೆಯನ್ನು ಅವರು ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳಿತೇವೆ. ಮತ್ತು ಮೆಂಡಲೀವರ ಆವರ್ತ ಕೋಷ್ಟಕದ ವೈಶಿಷ್ಟ್ಯತೆಗಳು ಯಾವ ಯಾವ ವೈಶಿಷ್ಟ್ಯತೆಯನ್ನು ಅದು ಪಡೆದಿತ್ತು ಮತ್ತು ಯಾಕೆ ಅದು ಕೊನೆಯದಾಗಿ ವಿಫಲ ಆಯಿತು ಅನ್ನೋದರ ಬಗ್ಗೆ ತಿಳಿತೇವೆ. ಮತ್ತು ಮೋಸ್ಲೆಯವರ ರಚಿಸಿರ್ತಕ್ಕಂಥ ಆಧುನಿಕ ಆವರ್ತ ಕೋಷ್ಟಕ, ಆ ಒಂದು ರಚನೆ ಯಾವ ಬೇಸ್ ಮೇಲೆ ಅದು ರಚನೆಗೊಂಡು ಮತ್ತು ಅದು ಯಾವ ರೀತಿ ಸಕ್ಸಸ್ಫುಲ್ ಆಯಿತು ಮತ್ತು ಆ ಒಂದು ಆವರ್ತ ಕೋಷ್ಟಕ ಅಂತಕ್ಕಂತಹದ್ದು ಏನೇನನ್ನು ಒಳಗೊಂಡಿದೆ ಅನ್ನೋದನ್ನು ಮತ್ತು ಅದರ ವೈಶಿಷ್ಟ್ಯತೆಗಳನ್ನು ನಾವು ಈ ಒಂದು ಘಟಕದಲ್ಲಿ ತಿಳಿತೇವೆ. ಇದಿಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಲಿಕಾಂಶಗಳು. ಈಗ ನಾವು ಮೊದಲನೇದಾಗಿ ಹೋಗೋಣ ಯಾವುದರ ಬಗ್ಗೆ? ಧಾತುಗಳ ವರ್ಗೀಕರಣದ ಆರಂಭದ ಪ್ರಯತ್ನಗಳು. ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಇಲ್ಲಿ 9ನೇ ತರಗತಿಯಲ್ಲಿ ಓದಿರ್ತಕ್ಕಂತಹ ಕೆಲವೊಂದು ಅಂಶಗಳನ್ನು ನೆನಪು ಮಾಡ್ಕೊಳ್ಳಿ. ಅದರಲ್ಲಿ ನೀವು ಹಿಂದೆ ನೋಡಿದ್ದೀರ ಧಾತು ಅಂದರೆ ಏನು, ಪರಮಾಣು ಅಂದರೆ ಏನು, ಅಣು ಅಂದರೆ ಏನು, ಹೌದಾ? ಹಾಗಾದರೆ ಧಾತು ಅಂದರೆ ಏನು, ಯಾವುದನ್ನು ನಾವು ಧಾತು ಅಥವಾ ಮೂಲ ವಸ್ತು ಅಥವಾ ಎಲಿಮೆಂಟ್ ಅಂತ ಹೇಳಿ ಯಾವುದನ್ನು ನಾವು ಕರೀತೇವೆ? ಧಾತು. ಇದು ಆ್ಯಕ್ಚುಲಿ ಈ ಒಂದು ಅಧ್ಯಾಯ ಸಂಬಂಧಪಟ್ಟಿರೋದೇ ಯಾವುದಕ್ಕೆ ಸಂಬಂಧಪಟ್ಟಿರೋದು? ಧಾತುಗಳಿಗೆ ಸಂಬಂಧಪಟ್ಟಿರ್ತದೆ. ಎಸ್, ಯಾರಾದರೂ ಧಾತುಗಳು ಇದರ ಡೆಫಿನೇಷನನ್ನು ಹೇಳಬಲ್ಲಿರ? ಧಾತು ಅಂದರೆ ಏನು? ಎಸ್, ಹೌದು. ಧಾತು ಅಂತ ಹೇಳಿದರೆ ಒಂದೇ ಬಗೆಯ ಪರಮಾಣುಗಳಿಂದ ಮಾಡಲ್ಪಟ್ಟಿರ್ತಕ್ಕಂತಹ ವಸ್ತುವಿಗೆ ನಾವೇನಂತ ಕರಿತೇವೆ? ಧಾತು ಅಥವಾ ಮೂಲ ವಸ್ತು ಅಥವಾ ಎಲಿಮೆಂಟ್ ಅಂತ ಹೇಳಿ ಕರಿತೇವೆ. ಈ ಜಗತ್ತಿನಲ್ಲಿ ಇರ್ತಕ್ಕಂಥ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಅನೇಕ ವಸ್ತುಗಳು ನಮ್ಮನ್ನು ನಾವು ತಗೊಂಡ್ರೆ ನಾವು ಧರಿಸಿರ್ತಕ್ಕಂತಹ ಬಳೆ, ನಾವು ಧರಿಸಿರ್ತಕ್ಕಂತಹ ಬಟ್ಟೆಗಳು, ಜೊತೆಗೆ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳು ಇವೆಲ್ಲ ಯಾವುದರಿಂದ ಮಾಡಲ್ಪಟ್ಟಿದ್ದಾವೆ ಅಂತ ಹೇಳಿದರೆ ಧಾತುಗಳಿಂದ, ಧಾತು ಅಥವಾ ಮೂಲ ವಸ್ತುಗಳಿಂದ ದ್ರವ್ಯಗಳು ಮಾಡಲ್ಪಟ್ಟಿದ್ದಾವೆ ಅಂತ ಹೇಳಿ ನಾವು ಕರಿತೇವೆ. ನಿಮ್ಗೆ ಗೊತ್ತಿರ್ಬೋದು, ಒಂದೇ ಬಗೆಯ ಪರಮಾಣುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಇದಕ್ಕೆ ನಾವು ಮೂಲ ವಸ್ತು ಅಂತ ಕರಿತೇವೆ. ಒಂದಕ್ಕಿಂತ ಹೆಚ್ಚು ಬಗೆಯ ಪರಮಾಣುಗಳಿಂದ ಮಾಡಲ್ಪಟ್ಟಿತ್ತು ಅಂತ ಹೇಳಿದರೆ ಅದನ್ನು ನಾವು ಸಂಯುಕ್ತ ವಸ್ತುಗಳು ಅಂತ ಹೇಳಿ ಕರಿತೇವೆ. ಮೂಲ ವಸ್ತು ಮತ್ತು ಸಂಯುಕ್ತ ವಸ್ತು. ಹಾಗಾದರೆ ಇದರಲ್ಲಿ ಇತ್ತೀಚೆಗೆ ನಮಗೆ ತಿಳಿದಿರೋ ಪ್ರಕಾರ 118 ಧಾತುಗಳ ಬಗ್ಗೆ ನಮಗೆ ತಿಳಿದಿದೆ. ಅದರಲ್ಲಿ ನೈಸರ್ಗಿಕವಾಗಿ ನಿಸರ್ಗದತ್ತವಾಗಿ ಸಿಗತಕ್ಕಂತಹ ಧಾತುಗಳ ಸಂಖ್ಯೆ ಆ 118ರಲ್ಲಿ
118 ಧಾತುಗಳ ಬಗ್ಗೆ ಗೊತ್ತಿದ್ರೆ ಇದರಲ್ಲಿ ಕೃತಕವಾಗಿ ಮಾನವ ನಿರ್ಮಿತ ಧಾತುಗಳು ಇದ್ದಾವೆ ಮತ್ತು ನೈಸರ್ಗಿಕವಾಗಿ ಸಿಗತಕ್ಕಂಥ ಧಾತುಗಳು ಇದ್ದಾವೆ. ಇದರಲ್ಲಿ 94 ಧಾತುಗಳು ಏನಿದ್ದಾವೆ ಅಂತ ಹೇಳಿದರೆ ಇವು ನಿಸರ್ಗದತ್ತವಾಗಿ ಅಥವಾ ನಿಸರ್ಗದಲ್ಲಿ ಸಿಗತಕ್ಕಂತಹ ಮೂಲ ವಸ್ತುಗಳ ಸಂಖ್ಯೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ಅದು 94. ಇನ್ನು ಈ 94 ಧಾತುಗಳನ್ನು ಯಾವುದರ ಆಧಾರದ ಮೇಲೆ ಈ ಆವರ್ತ ಕೋಷ್ಟಕ ಅಂತಕ್ಕಂಥದ್ದು ಏನಿದೆ ಅಲ್ಲ, ನಿಮಗೆ ಅದನ್ನು ತೋರಿಸ್ತೇನೆ. ಈ ಆಧುನಿಕ ಆವರ್ತ ಕೋಷ್ಟಕ ನೋಡಿ, ಇಲ್ಲಿ ಎಷ್ಟೊಂದು ಧಾತುಗಳು ಇದ್ದಾವೆ. ಈ ಧಾತುಗಳನ್ನು ಹೇಗೆ ಜೋಡಿಸಿದ್ದಾರೆ, ಇದರಲ್ಲಿ ನೀವು ಕಲರ್ಸ್ಗಳನ್ನು ಕೂಡ ಗಮನಿಸಬಹುದು. ಬೇರೆ ಬೇರೆ ಕಲರ್ಸ್ಗಳನ್ನು ಕೊಟ್ಟು ಮತ್ತೆ ಒಂದೇ ಇದರಲ್ಲಿ ಜೋಡಿಸಿಲ್ಲ, ಪಟ್ಟಿಗಳನ್ನು ಕೆಳಗೆ 14 ಸಾಲುಗಳ 2 ಪಟ್ಟಿಗಳನ್ನು ನೀವು ಅಲ್ಲಿ ನೋಡಬಹುದು. ಹಾಗಾದರೆ ಇದು ಏನಿದು ಆವರ್ತ ಕೋಷ್ಟಕದ ಚಿತ್ರಣ. ಇನ್ನು ಈ ಒಂದು ಆವರ್ತ ಕೋಷ್ಟಕದಲ್ಲಿ ಇರತಕ್ಕಂತಹ ಧಾತುಗಳನ್ನು ಏನು ಮಾಡಿದರು ಅಂತ ಹೇಳಿದರೆ ವರ್ಗೀಕರಣ ಮಾಡ್ತಾರೆ. ನಿಮಗೆ ವರ್ಗೀಕರಣದ್ದು ನೀವು 9th ಜೀವಿಗಳ ವೈವಿಧ್ಯತೆ ಅನ್ನೋ ಇದರಲ್ಲಿ ಜೀವಿಗಳ ವರ್ಗೀಕರಣವನ್ನು ನೋಡಿದ್ದೀರಿ. ಯಾವುದರ ಆಧಾರದ ಮೇಲೆ ನಾವು ಜೀವಿಗಳ ವರ್ಗೀಕರಣ ಮಾಡಿದ್ದೇವೆ, ಹಾಗೆಯೇ ಇಲ್ಲಿ ನಾವು ಮೂಲ ವಸ್ತುಗಳ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ಏನು ಮಾಡಿದ್ದೇವೆ, ವರ್ಗೀಕರಣವನ್ನು ಮಾಡಿದ್ದೇವೆ. ಹಾಗಾದರೆ ಇಲ್ಲಿ ಆ ವರ್ಗೀಕರಣವನ್ನು ಆ್ಯಕ್ಚುಲಿ ಫಸ್ಟ್ ಏನು ಮಾಡಿದರು ಅಂತ ಹೇಳಿದರೆ ಧಾತುಗಳನ್ನು ಲೋಹಗಳು ಮತ್ತು ಅಲೋಹಗಳು ಅಂತ ವರ್ಗೀಕರಣ ಮಾಡಿದರು. ಕೇವಲ ಲೋಹ ಮತ್ತು ಅಲೋಹ. ಆದರೆ ತದನಂತರದಲ್ಲಿ ಏನು ಮಾಡಿದರು ಅಂದರೆ ಗುಣಲಕ್ಷಣಗಳ ಕುರಿತು ನಮಗೆ ಹೆಚ್ಚಿನ ಜ್ಞಾನ ಸಿಗುತ್ತಾ ಹೋದಂತೆ ವರ್ಗೀಕರಣದ ಮೆಥಡ್ ಏನಾಯಿತು, ಚೇಂಜ್ ಆಯಿತು. ಹಾಗಾದರೆ ಅದರ ನೆಕ್ಸ್ಟು ನಾವು ನೋಡೋಣ, ಏನು ಯಾವ ವಿಜ್ಞಾನಿಗಳು ಈ ಒಂದು ವರ್ಗೀಕರಣದಲ್ಲಿ ಪಾಲ್ಗೊಂಡಿದ್ರು ಮತ್ತು ಅವರು ಯಾವುದನ್ನು ಆಧಾರವಾಗಿಟ್ಕೊಂಡು ವರ್ಗೀಕರಣ ಮಾಡಿದರು ಅನ್ನೋದನ್ನು ನೋಡ್ತಾ ಹೋಗೋಣ. ಇದರಲ್ಲಿ ಮೊಟ್ಟ ಮೊದಲನೇ ವಿಜ್ಞಾನಿ ಯಾರು, ಡೋಬರೈನ್. 1817 ಜರ್ಮನಿಯ ರಸಾಯನಶಾಸ್ತ್ರಜ್ಞನಾಗಿರ್ತಕ್ಕಂತಹ ಜೋಹಾನ್ ಉಲ್ಫ್ಗ್ಯಾಂಗ್ ಡೋಬರೈನ್ ಅಂತಕ್ಕಂತಹ ವಿಜ್ಞಾನಿ ಏನು ಮಾಡಿದ ಅಂತ ಹೇಳಿದರೆ ಆಗ ತಿಳಿದಿರ್ತಕ್ಕಂತಹ ಧಾತುಗಳನ್ನು ವರ್ಗೀಕರಣ ಮಾಡೋದಕ್ಕೆ. ಯಾಕಂದರೆ ಫಸ್ಟಿಗೆ ಎಲ್ಲ 118 ಧಾತುಗಳು ಅಥವಾ 94 ಧಾತುಗಳ ಬಗ್ಗೆ ಅವರಿಗೆ ಪೂರ್ತಿ ಗೊತ್ತಿರಲಿಲ್ಲ. ಹೀಗೆ ಸಂಶೋಧನೆ ಮಾಡ್ತಾ 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 ಹೊಸ ಧಾತುಗಳು ಏನಾಗ್ತಾ ಹೋಗಿದ್ದಾವೆ, ಸೇರ್ಪಡೆ ಆಗ್ತಾ ಹೋಗಿದ್ದಾವೆ. ಆದರೆ 1817 ಡೋಬರೈನ್ ಏನು ಮಾಡಿದ ಅಂತ ಹೇಳಿದರೆ 3 ಧಾತುಗಳನ್ನು ಏನು ಮಾಡ್ತಾ ಹೋದ, ಜೋಡಿಸ್ತಾ ಹೋದ. ಹಾಗಾಗಿ ಇದನ್ನು ಡೋಬರೈನನ ತ್ರಿವಳಿಗಳು ಅಂತಲೇ ಕರೆಯೋದು. ಡೋಬರೈನ್ ಇವರು ಜರ್ಮನಿಯ ಕೆಮಿಸ್ಟ್ರಿ, ಜರ್ಮನಿಯ ರಸಾಯನ ಶಾಸ್ತ್ರಜ್ಞರು. ಇವರು 1817 ಒಂದು ಏನನ್ನು ವರ್ಗೀಕರಣಕ್ಕೆ ಪ್ರಯತ್ನ ಪಟ್ಟಿದ್ರು. ಹಾಗಾದರೆ ಏನು ಮಾಡಿದರು ಇವರು? ತ್ರಿವಳಿ ಅಂತ ಹೇಳಿದರೆ ತ್ರಯಗಳು ಅಥವಾ ತ್ರಯಗಳ ನಿಯಮನೂ ಅಂತ ಕರಿತೇವೆ, ಅಥವಾ ತ್ರಿವಳಿಗಳ ನಿಯಮ ಅಂತಲೂ ಕೂಡ ಕರಿತೇವೆ. ಏನು ತ್ರಿವಳಿ? ಅವಳಿ, ಜವಳಿ, ತ್ರಿವಳಿ ಅಂದರೆ 3 ಧಾತುಗಳ ಇರ್ತಕ್ಕಂತಹ ಕೆಲವು ಅವರಿಗೆ ಆ ಕಾಲದಲ್ಲಿ ಗೊತ್ತಿರ್ತಕ್ಕಂಥ ಧಾತುಗಳನ್ನು 3 ಧಾತುಗಳ ಗುಂಪು ಮಾಡ್ತಾ ಹೋದರು. ಆ ಗುಂಪುಗಳನ್ನು ಅವರು ತ್ರಿವಳಿಗಳು ಅಂತ ಕರೆದ್ರು. ಆ ನಂತರ ಅದರ ಮೇಲೆ ಒಂದು ನಿಯಮವನ್ನು ಅವರು ನಿರೂಪಿಸ್ತಾರೆ. ಏನು ಅಂತ ಹೇಳಿದರೆ ಆ ತ್ರಿವಳಿಯ ಇಲ್ಲಿ ಇರ್ತಕ್ಕಂಥ 3 ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಏನು ಹೇಳಿ, ಅವರಿಗೆ ಮಾಡಿರ್ತಕ್ಕಂಥ 3 ಧಾತುಗಳ ಗುಂಪೇನಿತ್ತಲ್ಲ, ಆ 3 ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಏನು ಮಾಡ್ತಾ ಹೋದರು, ಅವರು ಜೋಡಿಸ್ತಾ ಹೋದಾಗ ಅವುಗಳಲ್ಲಿ ಮಧ್ಯದ ಧಾತುವಿನ 3 ಧಾತುಗಳನ್ನು ಏನು ಜೋಡಿಸಿದ್ರಲ್ಲ, ಮೊದಲನೇದು, ಎರಡನೇದು, ಮೂರನೇದು, ಅದರಲ್ಲಿ 2ನೇ ಧಾತು ಇತ್ತು ನೋಡ್ರಿ, ಅಂದರೆ ಮಧ್ಯದ ಧಾತು. ಅದರ ಪರಮಾಣು ರಾಶಿ ಉಳಿದೆರಡು ಧಾತುಗಳ ಪರಮಾಣು ರಾಶಿಯ ಸರಿಸುಮಾರು ಸರಾಸರಿ ಇತ್ತು ಅನ್ನೋದನ್ನು ಹೇಳಿದರು. ಇದನ್ನೇ ನಾವು ಕರಿತೇವೆ ಡೋಬರೈನನ ತ್ರಿವಳಿಗಳ ನಿಯಮ. 3 ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ 3 ಧಾತು ತಗೊಂಡ್ರು, ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ
ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಆ 3 ಧಾತುಗಳನ್ನು ಬರಿತಾ ಹೋದ್ರು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ 3 ಧಾತುಗಳು ಒಂದು ಇದು ಮಾಡಿದ ಗುಂಪು. ಲಿಥಿಯಂ, ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಇಲ್ಲಿ ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರಿತಾ ಹೋದಾಗ ಏನಾಯಿತು ಅಂತ ಹೇಳಿದರೆ ಅವುಗಳ ಮಧ್ಯದ ಧಾತು, ಯಾವುದಿಲ್ಲಿ ಮಧ್ಯದ ಧಾತು? ಸೋಡಿಯಂ. ಆ ಮಧ್ಯದ ಧಾತುವಿನ ಪರಮಾಣು ರಾಶಿ, ಮಧ್ಯದ ಧಾತುವಿನ ಪರಮಾಣು ರಾಶಿ ಈ ಉಳಿದೆರಡು ಧಾತು ಇದಾವೆ ನೋಡ್ರಿ, ಲಿಥಿಯಂ ಮತ್ತು ಪೊಟ್ಯಾಷಿಯಂ. ಅವುಗಳ ಪರಮಾಣು ರಾಶಿಯ ಸರಾಸರಿ ಯಾವುದಕ್ಕೆ ಸಮನಾಗಿರುತ್ತೆ? ಮಧ್ಯದ ಧಾತುವಿನ ಪರಮಾಣು ರಾಶಿಗೆ ಪೂರ್ತಿಯಾಗಿ ಅಲ್ಲ, ಸರಿಸುಮಾರು ಅಂದರೆ ನಿಯರೆಸ್ಟ್ ಆಗಿ ಏನಾಗಿರುತ್ತೆ? ಅದರ ಸರಾಸರಿ ಆಗಿರುತ್ತೆ. 1ನೇ ಧಾತು ಮತ್ತು 3ನೇ ಧಾತು ಇವುಗಳ ಸರಾಸರಿ, ಇವುಗಳ ಪರಮಾಣು ರಾಶಿ ಸರಾಸರಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಮಧ್ಯದ ಧಾತುವಿನ ಪರಮಾಣು ರಾಶಿಗೆ ಸರಿಸುಮಾರಾಗಿ ಸರಿಯಾಗಿ ಇರುತ್ತೆ ಅನ್ನೋದನ್ನು ಇವರು ಹೇಳಿದರು. ಎಕ್ಸಾಂಪಲ್ ಆಗಿ ತಗೊಳ್ತಕ್ಕಂಥದ್ದು ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಈ 3 ಅವರು ತ್ರಿವಳಿಗಳನ್ನಾಗಿ ಜೋಡಿಸಿದರು. ಹಾಗಾದರೆ ಎಷ್ಟಿದೆ ಪರಮಾಣು ರಾಶಿ? ಲಿಥಿಯಂದೆಷ್ಟಿದೆ, ಸೋಡಿಯಂದೆಷ್ಟಿದೆ, ಪೊಟ್ಯಾಷಿಯಂ ಎಷ್ಟಿದೆ ಅಂತ ಹೇಳಿದರೆ ಲಿಥಿಯಂದು 6.9, ಎಷ್ಟು? 6.9 ಮತ್ತು ಸೋಡಿಯಂದು ಪರಮಾಣು ರಾಶಿ 23. ಅದೇ ರೀತಿ ಪೊಟ್ಯಾಷಿಯಂನ ಪರಮಾಣು ರಾಶಿ 39. ನೋಡಿ, ಈಗ ನೀವು 6.9, 39 ಕೂಡಿಸಿ ಅದನ್ನು 2ರಿಂದ ಭಾಗಿಸಿದರೆ ನಮಗಲ್ಲಿ ಯಾವುದು ಸಿಗುತ್ತೆ ಅಂತ ಹೇಳಿದರೆ ಮಧ್ಯದ ಧಾತುವಿನ ಪರಮಾಣು ರಾಶಿಗೆ ಅದು ಸರಿಸುಮಾರಾಗಿ ಹತ್ತಿರದಲ್ಲಿ ಇರುತ್ತೆ. ಇದು 6.9 7 ಅಂತ ತಗೊಳ್ಳಿ, 39 7 ಕೂಡಿಸಿ 9 10 16 46. ಇದನ್ನು 2ರಿಂದ ಭಾಗಿಸಿ, 2ರಿಂದ ಇದನ್ನು ಡಿವೈಡ್ ಮಾಡಿರಿ. 2 1 2 2 4 2 3. ನೋಡಿ ಇಲ್ಲಿ ಸರಿಸುಮಾರಾಗಿ ಅಥವಾ 6.9 ತಗೊಂಡ್ರೆ ಸ್ವಲ್ಪ ಪಾಯಿಂಟ್ ಇದು ಕಡಿಮೆ ಆಗುತ್ತೆ. ಯಾವುದಕ್ಕೆ ಸಮವಾಗಿದೆ? ಮಧ್ಯದ ಧಾತುವಿನ ಪರಮಾಣು ರಾಶಿಗೆ ಅದು ಸರಿಯಾಗಿರುತ್ತೆ ಅಥವಾ ಈಕ್ವಲ್ ಆಗಿರುತ್ತೆ. ಈ ರೀತಿ ಅವರು ಮಾಡ್ತಾ ಹೋದರು. ಆದರೆ ಎಲ್ಲ ಧಾತುಗಳು ಆ ತ್ರಿವಳಿಗಳಾಗಿ ಜೋಡಿಸಿ ಎಲ್ಲ ಧಾತುಗಳನ್ನು ವಿವರಣೆ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಕೆಲವು ಧಾತುಗಳನ್ನು ಮಾತ್ರ ಈ ರೀತಿ ತ್ರಿವಳಿಗಳಾಗಿ ವರ್ಗೀಕರಣ ಮಾಡೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಈ ಪದ್ಧತಿ ಏನಾಯಿತು? ಡೋವರೈನರ ತ್ರಿವಳಿಗಳ ನಿಯಮ ಏನಾಯಿತು? ತಿರಸ್ಕೃತ ಆಯಿತು. ಇದಿಷ್ಟು ಯಾವುದಕ್ಕೆ? ಡೋವರೈನನ ತ್ರಿವಳಿಗಳ ನಿಯಮಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಇನ್ನೊಬ್ಬ ಮಹಾನ್ ವಿಜ್ಞಾನಿ ಯಾರು? ಜೊಹಾನ್ ನ್ಯೂಲ್ಯಾಂಡ್. 2ನೇ ವಿಜ್ಞಾನಿ ಯಾರು? ನ್ಯೂಲ್ಯಾಂಡ್. ಹಾಗಾದರೆ ಅವರು ಏನು ಹೇಳಿದರು ಮತ್ತು ಅವರದ್ದು ವಿವರಣೆ ಏನಿತ್ತು ಮತ್ತು ಅದು ಯಾಕೆ ತಿರಸ್ಕೃತ ಆಯಿತು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಹಾಗಾದರೆ ನ್ಯೂಲ್ಯಾಂಡರ ಅಷ್ಟಕ ನಿಯಮ ಏನು ಹೇಳುತ್ತೆ? ಆ್ಯಕ್ಚುಲಿ ಡೋವರೈನ್ ತ್ರಿವಳಿಗಳ ನಿಯಮ ಮಂಡಿಸಿದ್ರಲ್ಲ, ಆವಾಗ ಇನ್ಸ್ಪೈರ್ ಆಗಿ ಅದರಿಂದ ಪ್ರೇರೇಪಿತರಾಗಿ ಬೇರೆ ಬೇರೆ ವಿಜ್ಞಾನಿಗಳು ಕೂಡ ಧಾತುಗಳ ಜೋಡಣೆಯಲ್ಲಿ ಏನು ಮಾಡಿದರು? ಭಾಗವಹಿಸೋದಕ್ಕೆ ನೋಡಿದರು. ಅದರಲ್ಲಿ ನ್ಯೂಲ್ಯಾಂಡರ ಅಷ್ಟಕ ನಿಯಮ 1866ರಲ್ಲಿ ನ್ಯೂಲ್ಯಾಂಡ್ರವರು ಏನು ಮಾಡಿದರು ಅಂತ ಹೇಳಿದರೆ, ಆಗಿನ ಕಾಲದಲ್ಲಿ ತಿಳಿದಿರ್ತಕ್ಕಂಥ ಧಾತುಗಳನ್ನು ಅವುಗಳ ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿ ಏನು ಮಾಡ್ತಾ ಹೋದರು? ಜೋಡಿಸ್ತಾ ಹೋದರು. ಹಾಗೆ ಸುಮಾರು ಆಗಿನ ಕಾಲದಲ್ಲಿ ತಿಳಿದಿರ್ತಕ್ಕಂಥದ್ದು 56 ಧಾತುಗಳಿದ್ದು, ಇಲ್ಲಿ ಅವರು ಹೈಡ್ರೋಜನ್ನಿಂದ ಪ್ರಾರಂಭ ಮಾಡಿಬಿಟ್ಟು ಥೋರಿಯಂವರೆಗೂ ಆ ಧಾತುಗಳನ್ನು ಜೋಡಿಸ್ತಾ ಹೋದರು. ಹೆಂಗೆ ಜೋಡಿಸ್ತಾ ಹೋದರು ಅಂತ ಹೇಳಿದರೆ, ಮೊದಲನೇ ಧಾತು ಅದರಿಂದ ಇರ್ತಕ್ಕಂಥ 8ನೇ ಧಾತು ಗುಣಗಳು ಏನಾಗ್ತಿದ್ದು? ಪರಸ್ಪರ ಹೋಲಿಕೆ ಇರ್ತಿದ್ವು. ಅದನ್ನು ಅವರು ಪತ್ತೆ ಹಚ್ಚಿ ಏನು ಮಾಡಿದರು? ಆ ಒಂದು ಅಷ್ಟಕಗಳ ನಿಯಮ ಅಂದರೆ ಪ್ರತಿ ಧಾತು, ಮೊದಲನೇ ಧಾತು
ಎಂಟನೇ ಧಾತು. ಯಾಕಿದನ್ನು ಅಷ್ಟಕ ನಿಯಮ ಅಂತ ಹೇಳಿ ಕರೆದ್ರು ಅಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು, ಸಂಗೀತದ ಸ್ವರಗಳು ಏನಿದ್ದಾವೆ, ಸ, ರಿ, ಗ, ಮ, ಪ, ದ, ನಿ, ಸ. ನೋಡಿ, ಇದನ್ನು ಸ್ವಲ್ಪ ನೀವು ಗಮನಿಸಿದರೆ ಸಂಗೀತದ ಸ್ವರಗಳ ರೀತಿಯಲ್ಲಿ ಒಂದನೇ ಧಾತು ಅಂದರೆ ಒಂದನೇ ಸ್ವರ ಏನಾಗಿದೆ, ಸ ಇದೆ. ಅದೇ ರೀತಿ ಎಂಟನೇ ಸ್ವರನೂ ಕೂಡ ಏನಿದೆ, ಸ ಇದೆ. ಈ ರೀತಿಯಲ್ಲಿ ಅವರು ಧಾತುಗಳಂದರೆ ಧಾತುಗಳ ಗುಣಲಕ್ಷಣಗಳು ಒಂದನೇ ಧಾತು ಮತ್ತು ಎಂಟನೇ ಧಾತುವಿನ ಗುಣಲಕ್ಷಣಗಳು ಏನಾಗಿದ್ದಾವೆ, ಪರಸ್ಪರ ಅವು ಸಂಗೀತದ ಸ್ವರಗಳ ರೀತಿಯಲ್ಲಿ ಏನಾಗಿದ್ದಾವೆ, ಒಂದನ್ನೊಂದು ಹೋಲ್ತಾವೆ. ಇಲ್ಲಿ ನ್ಯೂಲ್ಯಾಂಡ್ರವರು ರಚಿಸಿರ್ತಕ್ಕಂತಹ ಇದರಲ್ಲಿ ಲೀಥಿಯಂ ಮತ್ತು ಸೋಡಿಯಂ ಗುಣಗಳು ಒಂದೇ ಇರೋದು ಕಂಡುಬಂತು. ಸೋಡಿಯಂ ನಂತರದ ಧಾತು, ಸೋಡಿಯಂ ಧಾತು ಲೀಥಿಯಂ ನಂತರದ ಎಷ್ಟನೇ ಧಾತು, ಎಂಟನೇ ಧಾತು. ಇವುಗಳಲ್ಲಿ ಪರಸ್ಪರ ಏನಿದೆ, ಹೋಲಿಕೆ ಕಂಡು ಬರುತ್ತೆ. ಅದೇ ರೀತಿ ಬೆರಿಲಿಯಂ ಅದರ ನೆಕ್ಸ್ಟ್ ಎಂಟನೇ ಧಾತು ಯಾವುದು, ಮೆಗ್ನೀಷಿಯಂ. ಇವುಗಳಲ್ಲೂ ಕೂಡ ಪರಸ್ಪರ ಏನಾಗಿದೆ, ಹೋಲಿಕೆ ಇದೆ. ಈ ರೀತಿಯಲ್ಲಿ ಅವರು ಒಂದನೇ ಧಾತುವಿನ ಗುಣಲಕ್ಷಣಗಳು ಎಂಟನೆಯ ಧಾತುವಿನ ಗುಣಲಕ್ಷಣಗಳನ್ನು ಹೋಲುತ್ತೆ. ಅಷ್ಟಕ ಮೀನ್ಸ್ 8. ಆ ರೀತಿಯಲ್ಲಿ ಇದನ್ನು ನಾವು ಕರೆದ್ವಿ ಏನಂತ ಹೇಳಿ, ಅಷ್ಟಕ ನಿಯಮ ಅಂತ ಹೇಳಿ ಕರೆದ್ವಿ. ಹಾಗಾದರೆ ಇಲ್ಲಿ ನ್ಯೂಲ್ಯಾಂಡನ ಅಷ್ಟಕ ನಿಯಮ ಏನು ಹೇಳುತ್ತೆ ಅಂತ ಹೇಳಿದರೆ, ಪರಮಾಣು ಧಾತುಗಳನ್ನು ಅವುಗಳ ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿ ಜೋಡಿಸ್ತಾ ಹೋದರೆ ಒಂದನೇ ಧಾತುವಿನ ಗುಣಲಕ್ಷಣ ಎಂಟನೇ ಧಾತುವಿನ ಗುಣಲಕ್ಷಣವನ್ನು ಪರಸ್ಪರ ಹೋಲುತ್ತೆ ಅನ್ನೋದನ್ನು ಇವರು ಅದನ್ನು ತೋರಿಸಿದರು. ಆದರೆ ಆಗ ತಿಳಿದಿರ್ತಕ್ಕಂಥದ್ದು 56 ಧಾತು ಅಷ್ಟೇ ಆಗಿತ್ತು. ತದನಂತರದಲ್ಲಿ ಕಂಡುಹಿಡಿಯಬಹುದಾದ ಧಾತುಗಳನ್ನು ಆ ರೀತಿಯಲ್ಲಿ ಅವರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲಿಲ್ಲ. ಕೇವಲ ಕ್ಯಾಲ್ಸಿಯಂವರೆಗೆ ಮಾತ್ರ ಅವರಿಗೆ ಆ ರೀತಿ ಜೋಡಣೆ ಮಾಡೋದಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಮುಂದೆ ಕಂಡುಹಿಡಿಯಬಹುದಾದ ಧಾತುಗಳಿಗೆ ಅವರಿಗೂ ಊಹೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ಒಂದು ಇದರಿಂದ, ಮತ್ತು ಕೇವಲ ಅವುಗಳನ್ನು ಕ್ಯಾಲ್ಸಿಯಂವರೆಗೂ ಮಾತ್ರ ಈ ರೀತಿ ಜೋಡಣೆ ಮಾಡೋಕ್ಕೆ ಸಾಧ್ಯ ಆಯಿತು ಅನ್ನೋದರಿಂದ, ಮತ್ತು ಅವರು ರಚಿಸಿರ್ತಕ್ಕಂಥ ಆವರ್ತ ಕೋಷ್ಟಕದಲ್ಲಿ ಏನು ಮಾಡಿದರು ಅಂದರೆ ಒಂದೊಂದು ಹತ್ರ ಎರಡೆರಡು ಧಾತುಗಳನ್ನು ಸೇರಿಸಿದರು. ಫಾರ್ ಎಕ್ಸಾಂಪಲ್ ಕೊಬಾಲ್ಟ್ ಮತ್ತು ನಿಕೆಲ್ಲನ್ನು ಒಂದೇ ಇದರಲ್ಲಿ ಅವರು ಜೋಡಿಸಿದ್ರು. ಹೀಗಾಗಿ ಅಂದರೆ ಮುಂದೆ ಕಂಡುಹಿಡಿಯಬಹುದಾದ ಧಾತುಗಳ ಬಗ್ಗೆನೂ ಕೂಡ ಅವರಿಗೆ ಎಕ್ಸ್ಪ್ಲೇನ್ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಇವರನ್ನ ಕಂಬಸಾಲೆಗಳಲ್ಲಿ ಇಡೋದಕ್ಕೆ ಸಾಧ್ಯ ಆಯಿತು. ನಿಕೆಲ್ ಮತ್ತು ಕೋಬಾಲ್ಟ್ಗಳ ಗುಣಗಳನ್ನು ಹೋಲ್ತಕ್ಕಂಥ ಕಬ್ಬಿಣವನ್ನು ಅವುಗಳಿಂದ ದೂರ ಇಟ್ಟಿದ್ರು. ಮತ್ತು ಜಡ ಅನಿಲಗಳು ಗೊತ್ತಿರ್ಬೋದು ನಿಮಗೆ, ಜಡ ಅನಿಲಗಳು ಅಥವಾ ರಾಜಮಾನ್ಯ ಅನಿಲಗಳು ಅಂತ ಕರಿತೇವೆ ಅವುಗಳನ್ನು ಅಂತ ಹೇಳಿದರೆ, ಕೊನೆಯ ಕವಚ ಅಷ್ಟಕ ಅಂದರೆ 8 ಎಲೆಕ್ಟ್ರಾನುಗಳಿಂದ ಭರ್ತಿಯಾಗಿರ್ತಕ್ಕಂಥದ್ದು ಅಥವಾ ಸಂಪೂರ್ಣ ಕವಚ ಭರ್ತಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಎಲೆಕ್ಟ್ರಾನುಗಳು ಇರ್ತಕ್ಕಂಥ ಧಾತುಗಳನ್ನು ನಾವು ಕರಿತೇವೆ ಏನಂತ ಹೇಳಿ, ಜಡ ಅನಿಲಗಳು. ಹೀಲಿಯಂ, ನಿಯಾನ್, ಎರ್ಗಾನ್, ಕ್ರಿಪ್ಟಾನ್, ಝಿನಾನ್, ರೆಡಾನ್ ಹೀಗೆ ಇವೆಲ್ಲವೂ ಜಡ ಅನಿಲಗಳು. ಈ ಜಡ ಅನಿಲಗಳ ಬಗ್ಗೆ ಅವಾಗಿನ್ನೂ ಕೂಡ ಗೊತ್ತಾಗಿರಲಿಲ್ಲ. ಮತ್ತು ಆ ಜಡ ಅನಿಲಗಳ ಆವಿಷ್ಕಾರ ಆದಮೇಲೆ, ಕಂಡಿಡಿದ ಮೇಲೆ ಅವುಗಳ ಬಗ್ಗೆ ಈ ಅಷ್ಟಕ ನಿಯಮವನ್ನು ಮಾಡೋದಕ್ಕೆ ಅದನ್ನು ಹೋಲ್ತಾ ಇರಲಿಲ್ಲ. ಹಾಗಾಗಿ ಈ ಒಂದು ನಿಯಮನೂ ಕೂಡ ಯಾವುದು ನ್ಯೂಲ್ಯಾಂಡರ ಅಷ್ಟಕ ನಿಯಮನೂ ಕೂಡ ಏನಾಗಿಪಟ್ಟು ತಿರಸ್ಕರಿಸಲ್ಪಡ್ತು. ಇನ್ನೊಬ್ಬ ಮಹಾನ್ ವಿಜ್ಞಾನಿ ಮೆಂಡಲೀವ್ ಅಂತಕ್ಕಂಥವರು, ಡಿಮಿಟ್ರಿ ಇವಾನೋವಿಚ್ ಮೆಂಡಲೀವ್ ಅಂತಕ್ಕಂಥ ವಿಜ್ಞಾನಿ, ರಷ್ಯಾ ದೇಶದವರು. ಇವರು 1834 ಫೆಬ್ರವರಿ 8ರಂದು ಜನಿಸ್ತಾರೆ. ಇವರು ಮಾಡಿರ್ತಕ್ಕಂತಹ ಯಾವುದು ಮೆಂಡಲೀವರ ಆವರ್ತ ಕೋಷ್ಟಕ. ಇದೇ ಒಂದು ಬುನಾದಿ ಅಂತ ಹೇಳ್ಬೋದು. ಆವರ್ತ ಕೋಷ್ಟಕ ರಚನೆ ಆಗೋದಕ್ಕೆ ಇನ್ಸ್ಪೈರ್ ಆಗಿರ್ತಕ್ಕಂಥದ್ದು ಮತ್ತು ಹೆಚ್ಚಿನ ಇದನ್ನು ಹೊಂದಿರತಕ್ಕಂಥದ್ದು ಅಂತ ಹೇಳಿದರೆ ಯಾವುದು, ಮೆಂಡಲೀವರ ಆವರ್ತ ಕೋಷ್ಟಕ. ಹಾಗಾದರೆ ಮೆಂಡಲೀವರ ಆವರ್ತ ಕೋಷ್ಟಕ ಹೆಂಗೆ ಮಾಡಿದ್ರು, ಯಾವುದರ ಆಧಾರದ ಮೇಲೆ ಮಾಡಿದ್ರು, ಮತ್ತು ಅದು ಕೂಡ ಯಾಕೆ ಇವತ್ತಿನ ದಿನ ಇದಾಗಲಿಲ್ಲ, ಸಫಲ ಆಗಲಿಲ್ಲ, ಕೆಲವು ಕಾರಣಗಳಿಂದ ಅವರು ಅದನ್ನು ಸಫಲ ಆಗಲಿಲ್ಲ. ಅದು ಯಾಕೆ ಅನ್ನೋದನ್ನು ಈಗ ನೋಡೋಣ. ಇಲ್ಲಿ ಡಿಮಿಟ್ರಿ ಮೆಂಡಲೀವ್ರವರು ಆವರ್ತ ಕೋಷ್ಟಕದ
ಆವರ್ತ ಕೋಷ್ಟಕದಲ್ಲಿ ಧಾತುಗಳನ್ನು ಯಾವುದರ ಆಧಾರದ ಮೇಲೆ ಅವರು ಜೋಡಿಸ್ತಾ ಹೋಗ್ತಾರೆ ಮತ್ತು ಯಾವ ರೀತಿ ಯಾವ ಯಾವ ಅಂಶಗಳನ್ನು ಅವರ ಒಂದು ಆವರ್ತ ಕೋಷ್ಟಕ ರಚಿತವಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಧಾತುಗಳನ್ನು ಅವುಗಳ ಪರಮಾಣು ರಾಶಿ ಮತ್ತು ಮೂಲಭೂತ ಗುಣಗಳು ಮತ್ತು ಒಂದೇ ರೀತಿಯ ರಾಸಾಯನಿಕ ಲಕ್ಷಣಗಳು, ಅಂದರೆ ಅಲ್ಲಿರ್ತಕ್ಕಂಥ ಧಾತುಗಳ ಪರಮಾಣು ರಾಶಿ ಮತ್ತು ಅವುಗಳ ಗುಣಗಳು ಮತ್ತು ಒಂದೇ ರೀತಿಯ ರಾಸಾಯನಿಕ ಲಕ್ಷಣಗಳ ಆಧಾರದ ಮೇಲೆ ಅವರು ಧಾತುಗಳನ್ನು ಏನು ಮಾಡ್ತಾ ಹೋದರು, ಜೋಡಣೆ ಮಾಡ್ತಾ ಹೋದರು. ಅವರ ಕಾಲದಲ್ಲಿ ತಿಳಿದಿರ್ತಕ್ಕಂಥದ್ದು ಅಂತ ಹೇಳಿದರೆ 63 ಧಾತುಗಳ ಅವರಿಗೆ ಆಗಿನ ಇದರಲ್ಲಿ ಗೊತ್ತಿತ್ತು. ಅವರು ಏನು ಮಾಡಿದರು ಅಂತ ಹೇಳಿದರೆ, ಆ ಒಂದು ಧಾತುಗಳ ಪರಮಾಣು ರಾಶಿ ಮತ್ತು ಅವುಗಳ ಭೌತ ಗುಣ ಮತ್ತು ಅವುಗಳ ರಾಸಾಯನಿಕ ಗುಣ, ಅವುಗಳ ನಡುವಿನ ಸಂಬಂಧವನ್ನು ಏನು ಮಾಡ್ತಾರೆ, ಅವರು ಫಸ್ಟು ಕಂಡುಕೊಳ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಧಾತುಗಳು ಉಂಟು ಮಾಡ್ತಕ್ಕಂಥ ಸಂಯುಕ್ತಗಳು ಯಾವ್ಯಾವು ಅನ್ನೋ ಒಂದು ಲಿಸ್ಟ್ ಔಟ್ ಮಾಡ್ಕೊಂಡ್ಬಿಟ್ಟು, ಆನಂತರ ಹೈಡ್ರೋಜನ್ ಆಕ್ಸಿಜನ್ಗಳು ಅತಿ ಹೆಚ್ಚು ಕ್ರಿಯಾಪಟುತ್ವವನ್ನು ಹೊಂದಿರತಕ್ಕಂಥದ್ದು ಮತ್ತು ಅವು ಬಹುತೇಕ ಧಾತುಗಳೊಂದಿಗೆ ಸಂಯುಕ್ತಗಳನ್ನು ಉಂಟು ಮಾಡ್ತಾವೆ ಅನ್ನೋದ ಒಂದು ಗುಣಲಕ್ಷಣದ ಆಧಾರದ ಮೇಲೆ ಹೈಡ್ರೈಡ್ಸು ಮತ್ತು ಆಕ್ಸೈಡ್ಗಳ ಸೂತ್ರಗಳನ್ನು ಫಸ್ಟು ಆಧರಿಸಿ ಅವರೇನು ಮಾಡ್ತಾರೆ, ಧಾತುವಿನ ವರ್ಗೀಕರಣದಲ್ಲಿ ಇದನ್ನು ಕೂಡ ಒಂದು ಮೂಲಭೂತ ಗುಣ ಅಂತ ಹೇಳಿ ಅವರು ಪರಿಗಣಿಸಿಬಿಟ್ಟು ಸುಮಾರು 63 ಕಾರ್ಡನ್ನು, ಅಂದರೆ ಆಗಿನ ಕಾಲದಲ್ಲಿ ಅವರಿಗೆ ತಿಳಿದಿರತಕ್ಕಂಥದ್ದಷ್ಟು 63 ಧಾತುಗಳು, ಆ ಒಂದು 63 ಧಾತುಗಳನ್ನು ಒಂದು ಕಾರ್ಡ್ ಮೇಲೆ ಬರ್ಕೊಂಡ್ಬಿಟ್ಟು ಒಂದೇ ರೀತಿಯ ಗುಣ ಇರತಕ್ಕಂತಹ ಧಾತುಗಳನ್ನು ವಿಂಗಡಿಸ್ಬಿಟ್ಟು ಆ ಕಾರ್ಡ್ಗಳನ್ನು ಏನು ಮಾಡ್ತಾ ಹೋದ್ರು, ಅವರು ಪಿನ್ ಮಾಡ್ತಾ ಹೋದರು. ಇಲ್ಲಿ ಹಾಗೆ ಪಿನ್ ಮಾಡಿದಾಗ ಅವರಿಗೆ ಒಂದು ಏನು ಗೋಚರ ಆಯಿತು ಅಂತ ಹೇಳಿದರೆ, ಹೆಚ್ಚಿನ ಧಾತುಗಳು ಆವರ್ತಕ ಕೋಷ್ಟಕದಲ್ಲಿ ಸ್ಥಳಾವಕಾಶವನ್ನು ಪಡೆದಿರೋದನ್ನು ಮತ್ತು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಬಹುದು ಅನ್ನೋದನ್ನು ಅವರು ಗಮನಿಸ್ತಾರೆ. ಇದರ ಜೊತೆಯಲ್ಲಿ ಒಂದೇ ರೀತಿಯ ಭೌತ ಮತ್ತು ರಾಸಾಯನಿಕ ಗುಣಗಳಿರ್ತಕ್ಕಂಥ ಧಾತುಗಳು ಆವರ್ತನೀಯವಾಗಿ ಪುನರಾವರ್ತನೆಗೊಂಡಿದ್ದಾವೆ ಅನ್ನೋದನ್ನು ಅವರು ಗಮನಿಸ್ತಾರೆ. ಇದರ ಆಧಾರದ ಮೇಲೆ ಅವರು ಒಂದು ನಿಯಮವನ್ನು ಮಂಡಿಸ್ತಾರೆ. ಆ ನಿಯಮವೇ ಮೆಂಡಲೀವರ ಆವರ್ತ ಕೋಷ್ಟಕ ನಿಯಮ ಅಂತ ಹೇಳಿ ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ. ಹಾಗಾದರೆ ಮೆಂಡಲೀವರ ಆವರ್ತ ಕೋಷ್ಟಕ ನಿಯಮ ಏನು ಹೇಳುತ್ತೆ ಅನ್ನೋದನ್ನು ಹೇಳೋದಾದರೆ, ಧಾತುಗಳ ಗುಣಗಳು ಅವುಗಳ ಯಾವುದರ ಮೇಲೆ, ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಅನ್ನೋ ಒಂದು ನಿಯಮವನ್ನು ಅವರು ಏನು ಮಾಡ್ತಾರೆ, ಮಂಡಿಸ್ತಾರೆ. ಇದು ಬಹಳ ಫೇಮಸ್ ಆಗಿರ್ತಕ್ಕಂಥ ಮೆಂಡಲೀವರ ಆವರ್ತ ಕೋಷ್ಟಕ ನಿಯಮ. ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಅಂತ ಹೇಳಿ ಈ ರೀತಿ ಮೆಂಡಲೀವರು ರಚಿಸಿರ್ತಕ್ಕಂತಹ ಒಂದು, ಜೊತೆಗೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಧಾತುಗಳನ್ನು ಜೋಡಿಸ್ಬೇಕಾದ್ರೆ ಕೆಲವು ಕಂಬ ಸಾಲು ಮತ್ತು ಅಡ್ಡ ಸಾಲು, ಈ ರೀತಿ ಕಂಬ ಸಾಲುಗಳಲ್ಲೂ ಕೂಡ ಧಾತುಗಳನ್ನು ಜೋಡಿಸ್ತಾರೆ. ಆ ಕಂಬ ಸಾಲುಗಳಿಗೆ ಅವ್ರು ಏನಂತ ಕರೆದ್ರು, ಗುಂಪು ಅಂತ ಕರೆದ್ರು. ಇವುಗಳನ್ನು ಏನು ಮಾಡಿದ್ರು, 1, 2, 3, 4 ಈ ರೀತಿ ಗುಂಪುಗಳು ಅಂತ ಅದನ್ನು ಕರೆದ್ರು. ಸಾಮಾನ್ಯವಾಗಿ ಅವರು ಆಗಿನ ಇದರಲ್ಲಿ ಮಾಡಿರ್ತಕ್ಕಂಥ ಗುಂಪುಗಳು ಅಂತ ಹೇಳಿದ್ರೆ 8 ಕಂಬ ಸಾಲುಗಳನ್ನು ಮಾಡಿಬಿಟ್ಟು ಅದನ್ನು ಗುಂಪು ಅಂತ ಹೇಳಿ ಕರೆದ್ರು. ಮತ್ತು ಇವುಗಳಿಗೆ ಕಂಬ ಸಾಲುಗಳಿಗೆ ಅವ್ರು ಏನಂತ ಕರೆದ್ರು, ಗುಂಪು ಅಂತ ಕರೆದ್ರು. ಅದೇ ರೀತಿ ಧಾತುಗಳನ್ನು ಅಡ್ಡ ಸಾಲುಗಳಲ್ಲೂ ಕೂಡ, ಇದು ಕಂಬ ಸಾಲು ಆದರೆ ಇದು ಅಡ್ಡ ಸಾಲುಗಳಲ್ಲೂ ಕೂಡ ಜೋಡಿಸ್ತಾ ಹೋದರು. ಆ ಅಡ್ಡ ಸಾಲಿಗೆ ಅವ್ರು ಏನಂತ ಕರೆದ್ರು, ಆವರ್ತಗಳು. ಇದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಳಿ. ಆ ಗುಂಪು ಮತ್ತು ವರ್ಗ ಅಂದರೆ ಏನು ಅಂತ ಕೇಳ್ತಾರೆ. ಗುಂಪು ಅಂತ ಹೇಳಿದರೆ ಆವರ್ತ ಕೋಷ್ಟಕದಲ್ಲಿ ಕಂಡು ಬರ್ತಕ್ಕಂತಹ ಕಂಬ ಸಾಲುಗಳನ್ನು ನಾವು ಕರಿತೀವಲ್ಲ, ಕಂಬ ಸಾಲು ಅಂತ ಹೇಳಿ, ಆ ಕಂಬ ಸಾಲುಗಳನ್ನು ಗುಂಪು ಅಂತ ಕರೆದ್ರು. ಮತ್ತು ಅಡ್ಡ ಸಾಲುಗಳನ್ನು ಆವರ್ತಗಳು ಅಂತ ಹೇಳಿ ಕರೆದ್ರು. ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ, ಮೆಂಡಲೀವರ ಆವರ್ತ ಕೋಷ್ಟಕ ನಿಯಮಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಮೆಂಡಲೀವರ ಆವರ್ತ ಕೋಷ್ಟಕದ ಸಾಧನೆಗಳು ಏನೇನು ಮತ್ತು ಅವರ ಮಿತಿಗಳು ಏನು, ಆ ಒಂದು ಮೆಂಡಲೀವರ ವರ್ಗೀಕರಣದ ಮಿತಿಗಳು ಏನು ಅನ್ನೋದನ್ನೀಗ ನೋಡೋಣ. ಇಲ್ಲಿ ಮೆಂಡಲೀವರ ಆವರ್ತ ಕೋಷ್ಟಕದ ಸಾಧನೆಗಳ ಬಗ್ಗೆ ಹೇಳೋದಾದರೆ,
ಈ ಒಂದು ಆವರ್ತ ಕೋಷ್ಟಕದಿಂದ ವಿವಿಧ ಧಾತುಗಳ ಭೌತ ಮತ್ತು ರಾಸಾಯನಿಕ ಗುಣಗಳನ್ನು ಅಭ್ಯಾಸ ಮಾಡೋದಕ್ಕೆ ಈ ಒಂದು ಮೆಂಡಲೀವರ ಆವರ್ತ ಕೋಷ್ಟಕ ಸಹಾಯವನ್ನು ಮಾಡ್ತು ಅಂತ ಹೇಳ್ಬೋದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಸ್ವಲ್ಪ ಹೆಚ್ಚಿನ ಪರಮಾಣು ರಾಶಿಯನ್ನು ಹೊಂದಿರತಕ್ಕಂಥ ಧಾತುವನ್ನು ಸ್ವಲ್ಪ ಕಡಿಮೆ ಪರಮಾಣು ರಾಶಿ ಹೊಂದಿರುವ ಧಾತುವಿಗಿಂತ ಮೊದಲೇ ಇರಿಸಬೇಕಾಯಿತು. ಒಂದೇ ರೀತಿಯ ಗುಣಗಳುಳ್ಳ ಧಾತುಗಳನ್ನು ಒಟ್ಟಿಗೆ ಗುಂಪು ಸೇರಿಸಿ ಅವರು ಆ ಒಂದು ಗುಂಪು ಮಾಡೋದಕ್ಕೆ ಆ ಒಂದು ಜೋಡಣೆಯನ್ನು ಅವರು ಸ್ವಲ್ಪ ಬದಲಾಯಿಸಬೇಕಾಯಿತು. ಉದಾಹರಣೆಗೆ ಅಲ್ಯೂಮಿನಿಯಂ ಧಾತುವನ್ನು ಸಿಲಿಕಾನಿಗಿಂತ ಮೊದಲು, ಕೊಬಾಲ್ಟ್ ಧಾತುವನ್ನು ನಿಕ್ಕೆಲ್ಗಿಂತ ಮೊದಲು ಇಡಬೇಕಾಯಿತು. ಜೊತೆಗೆ ಮೆಂಡಲೀವರು ತಮ್ಮ ಆವರ್ತ ಕೋಷ್ಟಕದಲ್ಲಿ ಮುಂದೆ ಕಂಡು ಹಿಡಿಯಬಹುದಾದ ಧಾತುಗಳ ಬಗ್ಗೆ ಒಂದು ಊಹೆ ಮಾಡಿಬಿಟ್ಟು ಅದಕ್ಕೋಸ್ಕರ ಏನು ಮಾಡಿದ್ರು, ಜಾಗವನ್ನು ಬಿಟ್ಟಿದ್ರು. ಅಲ್ಲಿ ಜಾಗಗಳಲ್ಲಿ ಸರಿ ಹೊಂದಿರತಕ್ಕಂಥ ನಂತರದಲ್ಲಿ ಕಂಡು ಹಿಡಿದಿರ್ತಕ್ಕಂಥ ಸ್ಕ್ಯಾಂಡಿಯಂ, ಗ್ಯಾಲಿಯಂ, ಜರ್ಮೇನಿಯಂ ಇವಕ್ಕೆಲ್ಲವಕ್ಕೂ ಕೂಡ ಅವರು ಏನು ಮಾಡಿದ್ರು, ಸ್ಥಾನವನ್ನು ಮೀಸಲಾಗಿ ಇಟ್ಟಿದ್ರು. ಮತ್ತು ಬಹಳ ತಡವಾಗಿ ಕಂಡು ಹಿಡಿದಿರ್ತಕ್ಕಂಥ ರಾಜಾನಿಲಗಳಾಗಿರ್ತಕ್ಕಂಥ ಹೀಲಿಯಂ, ನಿಯಾನ್ ಮತ್ತು ಆರ್ಗಾನ್ ಧಾತುಗಳನ್ನು ಹೊಸ ಗುಂಪಿನಲ್ಲಿ ಇಡಲಾಯಿತು. ಇದರಿಂದ ಅಸ್ತಿತ್ವದಲ್ಲಿರ್ತಕ್ಕಂಥ ಜೋಡಣೆಗೆ ಯಾವುದೇ ತೊಂದರೆ ಆಗಲಿಲ್ಲ. ಇದಿಷ್ಟು ಮೆಂಡಲೀವರ ಆವರ್ತ ಕೋಷ್ಟಕದ ಸಾಧನೆಗಳು. ಇನ್ನು ಯಾಕೆ ಮೆಂಡಲೀವರ ಆವರ್ತ ಕೋಷ್ಟಕನೂ ಕೂಡ ತಿರಸ್ಕರಿಸಲ್ಪಡ್ತು? ತಿರಸ್ಕಾರ ಅನ್ನೋದಕ್ಕಿಂತಲೂ ಅದೇ ತಳಹದಿ ಆ್ಯಕ್ಚುಲಿ ಯಾವುದು ಮೆಂಡಲೀವರ ಆವರ್ತ ಕೋಷ್ಟಕ. ಆದರೆ ಅದರಲ್ಲೂ ಕೂಡ ಕೆಲವೊಂದು ದೋಷಗಳು ಇದ್ವು, ಮಿತಿಗಳು. ಮೆಂಡಲೀವರ ಆವರ್ತ ಕೋಷ್ಟಕದಲ್ಲೂ ಕೂಡ ಏನಿದ್ವು, ಕೆಲವೊಂದು ಮಿತಿಗಳು ಅಥವಾ ದೋಷಗಳು ಇದ್ವು. ಮಿತಿಗಳು ಅಂತ ಕರಿತೇವೆ ಅಥವಾ ದೋಷಗಳು. ಮೆಂಡಲೀವರ ಆವರ್ತ ಕೋಷ್ಟಕದ ಮಿತಿಗಳು ಅಥವಾ ದೋಷಗಳು ಏನೇನಿದ್ವು ಅಂತ ಹೇಳಿದರೆ, ಅವರಿಗೆ ಹೈಡ್ರೋಜನ್ನಿಗೆ ಸೂಕ್ತವಾದ ಸ್ಥಾನವನ್ನು ಅವರು ಕೊಡೋದಕ್ಕೆ ಆಗಲಿಲ್ಲ ಈ ಆವರ್ತ ಕೋಷ್ಟಕದಲ್ಲಿ. ಜೊತೆಗೆ ಆಗಿನ ಕಾಲದಲ್ಲಿ ಇನ್ನೂ ಸಮಸ್ಥಾನಿಗಳ ಬಗ್ಗೆ ಇನ್ನೂ ಕಂಡು ಹಿಡಿದಿರಲಿಲ್ಲ. ಸಮಸ್ಥಾನಿಗಳ ಬಗ್ಗೆ ಒಂದು ಸಮಸ್ಥಾನಿಗಳು ಮತ್ತು ಅವಕ್ಕೂ ಕೂಡ ಒಂದು ಸ್ಥಳವನ್ನು ಮೀಸಲು ಇರಿಸಬೇಕು ಅಂತಕ್ಕಂಥದ್ದು ಅವರ ಕಲ್ಪನೆಗೆ ಬರಲಿಲ್ಲಾಗಿತ್ತು. ಅದು ಕೂಡ ಒಂದು ಅವರ ಮಿತಿ ಅಥವಾ ಏನು ಅಂತ ಹೇಳ್ಬೋದು, ದೋಷ ಅಂತ ಹೇಳಿ ನಾವು ಕರಿಬೋದು. ಜೊತೆಗೆ ಪರಮಾಣು ರಾಶಿಗಳು ಒಂದು ಧಾತುವಿನಿಂದ ಇನ್ನೊಂದು ಧಾತುವಿಗೆ ನಿಯತವಾಗಿ ಏನಾಗೋದಿಲ್ಲ, ಏರಿಕೆ ಆಗೋದಿಲ್ಲ. ಆದ್ದರಿಂದ ಎರಡು ಧಾತುಗಳ ನಡುವೆ ಎಷ್ಟು ಧಾತುಗಳನ್ನು ಆವಿಷ್ಕಾರ ಮಾಡಬಹುದು ಅಂತ ಊಹೆ ಮಾಡೋದು ಅವರಿಗೆ ಸಾಧ್ಯ ಆಗಲಿಲ್ಲ. ಇದಿಷ್ಟು ಮೆಂಡಲೀವರ ಆವರ್ತ ಕೋಷ್ಟಕದ ಮಿತಿಗಳು ಅಥವಾ ದೋಷಗಳು. ಈ ಎಲ್ಲ ದೋಷಗಳಿಂದ ಇನ್ನೊಂದು ಮೋಸ್ಲೆಯವರು ಆಧುನಿಕ ಆವರ್ತ ಕೋಷ್ಟಕವನ್ನು, ಹೆನ್ರಿ ಮೋಸ್ಲೆಯವರು ಆಧುನಿಕ ಆವರ್ತ ಕೋಷ್ಟಕವನ್ನು ಏನು ಮಾಡಿದರು, ಕಂಡು ಹಿಡಿದ್ರು. ಹಾಗಾದರೆ ಹೆನ್ರಿ ಮೋಸ್ಲೆಯವರು ಕಂಡು ಹಿಡಿದಿರ್ತಕ್ಕಂಥ ಇಲ್ಲಿ ಅಂದರೆ ಈ ಎಲ್ಲ ಗೊಂದಲಗಳು ಏನಿದ್ವಲ್ಲ, ಆ ಗೊಂದಲದಿಂದ ಕ್ರಮಬದ್ಧ ಜೋಡಣೆ ಕಡೆಗೆ ರಚನೆ ಆಗಿರ್ತಕ್ಕಂಥ ಆವರ್ತ ಕೋಷ್ಟಕವೇ ಆಧುನಿಕ ಆವರ್ತ ಕೋಷ್ಟಕ. 1913ರಲ್ಲಿ ರಚನೆ ಆಗಿರ್ತಕ್ಕಂಥ ಆಧುನಿಕ ಆವರ್ತ ಕೋಷ್ಟಕ. ಇದರ ನಿರ್ಮಾತೃ ಹೆನ್ರಿ ಮೋಸ್ಲೆ. ಹೆನ್ರಿ ಮೋಸ್ಲೆ ಅಂತಕ್ಕಂತಹ ವಿಜ್ಞಾನಿ. ಈ ಹೆನ್ರಿ ಮೋಸ್ಲೆಯವರು ಯಾವುದನ್ನು ಆಧಾರವಾಗಿಟ್ಕೊಂಡು ಆಧುನಿಕ ಆವರ್ತ ಕೋಷ್ಟಕವನ್ನು ರಚನೆ ಮಾಡಿದರು ಅಂತ ಹೇಳಿದರೆ, ಆಧುನಿಕ ಆವರ್ತಕ ಕೋಷ್ಟಕ. ಹಾಗಾದರೆ ಆಧುನಿಕ ಆವರ್ತ ಕೋಷ್ಟಕದ ನಿರ್ಮಾತೃ ಹೆನ್ರಿ ಮೋಸ್ಲೆ 1912. ಹಾಗಾದರೆ ಯಾವುದನ್ನು ಬೇಸಾಗಿಟ್ಕೊಂಡು ಆಧಾರವಂತಿದ್ರೆ ಪರಮಾಣು ಸಂಖ್ಯೆ. ಅವರು ಪರಮಾಣು ರಾಶಿಯ
ಆಧಾರವಾಗಿ ಇಟ್ಕೊಂಡಿದ್ರೆ ಇವರು ಪರಮಾಣು ಸಂಖ್ಯೆಯನ್ನು ಅಂದರೆ ಪರಮಾಣು ರಾಶಿಗಿಂತ ಹೆಚ್ಚು ಮೂಲಭೂತ ಲಕ್ಷಣ ಯಾವುದು ಪರಮಾಣು ಸಂಖ್ಯೆ ಅನ್ನೋದನ್ನು ಆಧಾರವಾಗಿ ಇಟ್ಕೊಂಡು ಇವರು ಒಂದು ಆವರ್ತ ಕೋಷ್ಟಕ ಆಧುನಿಕ ಆವರ್ತ ಕೋಷ್ಟಕ ನಿಯಮವನ್ನು ನಿರೂಪಿಸ್ತಾರೆ. ಏನಂತ ಹೇಳಿದರೆ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಇಲ್ಲಿ ಬರೀತೇನೆ ನಾನು ಆಧುನಿಕ ಆವರ್ತ ಕೋಷ್ಟಕ ನಿಯಮ. ನೋಡಿ, ಮೆಂಡಲಿಯವರು ಕೂಡ ಅದನ್ನೇ ಹೇಳಿದರು, ಧಾತುಗಳ ಗುಣಗಳು. ಬಟ್ ಅವ್ರು ಹೇಳಿರೋದು ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆ ಹೇಳಿದರು. ಬಟ್ ಇಲ್ಲಿ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆ. ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಇದು ಯಾವತ್ತು ಆಧುನಿಕ ಆವರ್ತ ಕೋಷ್ಟಕ ನಿಯಮ. ಇದು ಹೆನ್ರಿ ಮೋಸ್ಲೆಯವರು ರಚಿಸಿರ್ತಕ್ಕಂಥದ್ದು. ಆಧುನಿಕ ಆವರ್ತ ಕೋಷ್ಟಕ ನಿಯಮವನ್ನು ತಿಳ್ಕೊಂಡ್ರೆ ಇನ್ನು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಧಾತುಗಳ ಸ್ಥಾನದ ಬಗ್ಗೆ ಹೇಳೋದಾದರೆ ಈ ಒಂದು ಆವರ್ತ ಕೋಷ್ಟಕದಲ್ಲಿ ನಾನು ಆಗಷ್ಟೇ ತೋರಿಸಿದೆ ಆಧುನಿಕ ಆವರ್ತ ಕೋಷ್ಟಕ. ಇಲ್ಲಿರ್ತಕ್ಕಂಥದ್ದು ಆಧುನಿಕ ಆವರ್ತ ಕೋಷ್ಟಕ. ಇದರಲ್ಲಿ ಧಾತುಗಳನ್ನು ಏನು ಮಾಡಿದ್ದಾರೆ, ಕಂಬ ಸಾಲು ಮತ್ತು ಅಡ್ಡ ಸಾಲುಗಳಲ್ಲಿ ಏನು ಮಾಡಿದ್ದಾರೆ, ಜೋಡಿಸಿದ್ದಾರೆ. ಇದರಲ್ಲಿರ್ತಕ್ಕಂತಹ ಕಂಬ ಸಾಲುಗಳು ಒಟ್ಟು ಸಂಖ್ಯೆ 18. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಇರ್ತಕ್ಕಂಥ ಕಂಬ ಸಾಲುಗಳ ಸಂಖ್ಯೆ ಎಷ್ಟು? 18. ಮತ್ತು ಅಡ್ಡ ಸಾಲುಗಳು ಅಥವಾ ಆವರ್ತಗಳು ಅಂತ ಏನು ಕರೀತೇವಲ್ಲ ಅದು 7 ಇದ್ದಾವೆ. ಯಾವುದೇ ಒಂದು ಗುಂಪಿನಲ್ಲಿ ಬರ್ತಕ್ಕಂತಹ ಧಾತುಗಳ ವೇಲೆನ್ಸ್ ಎಲೆಕ್ಟ್ರಾನುಗಳ ಸಂಖ್ಯೆ ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ಈ ರೀತಿ ಆ ಬೇಸ್ ಮೇಲೆ ಆ ಒಂದು ಏನು ಮಾಡಿದ್ದಾರೆ, ಜೋಡಣೆ ಮಾಡ್ತಾ ಹೋಗಿದ್ದಾರೆ. ಕೆಳಗೆ ಸಾಗಿದಂತೆ ಕವಚಗಳ ಸಂಖ್ಯೆ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗುತ್ತೆ ಅನ್ನೋದರ ಆಧಾರದ ಮೇಲೆ. ಜೊತೆಗೆ ಒಂದು ಆವರ್ತದಲ್ಲಿ ಬರತಕ್ಕಂಥ ಧಾತುಗಳು ಒಂದೇ ಸಂಖ್ಯೆಯ ಕವಚಗಳನ್ನು ಹೊಂದಿರ್ತವೆ. ಮತ್ತು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಅವುಗಳ ಪರಮಾಣು ಸಂಖ್ಯೆ ಒಂದು ಘಟಕದಷ್ಟು ಏನಾಗ್ತಾ ಹೋಗುತ್ತೆ, ಹೆಚ್ಚು ಆಗುತ್ತೆ. ಒಂದೇ ಸಂಖ್ಯೆಯ ಕವಚಗಳನ್ನು ಆಕ್ರಮಿಸಿಕೊಳ್ಳತಕ್ಕಂತಹ ಬೇರೆ ಬೇರೆ ಧಾತುಗಳ ಪರಮಾಣುಗಳನ್ನು ಏನು ಮಾಡಿದ್ದಾರೆ, ಇದರಲ್ಲಿ ಒಂದೇ ಆವರ್ತದಲ್ಲಿ ಇಡಲಾಗಿದೆ. ಇದಿಷ್ಟು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಧಾತುಗಳ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಆಧುನಿಕ ಆವರ್ತ ಕೋಷ್ಟಕದಲ್ಲಿನ ಪ್ರವೃತ್ತಿ ಅಥವಾ ಲಕ್ಷಣಗಳು ಏನೇನು ಅಂತ ಹೇಳಿದರೆ, ಇಲ್ಲಿ ಲಕ್ಷಣಗಳಲ್ಲಿ ಆವರ್ತನೀಯತೆ ಅಂದರೆ ಧಾತುವಿನ ಲಕ್ಷಣಗಳು ಎಲೆಕ್ಟ್ರಾನಿನ ವಿನ್ಯಾಸವನ್ನು ಅವಲಂಬಿಸಿರ್ತವೆ. ನಿಮ್ಗೆ ಗೊತ್ತಿದೆ ಎಲೆಕ್ಟ್ರಾನ್ ವಿನ್ಯಾಸ ಅಂದರೆ ಎಲೆಕ್ಟ್ರಾನುಗಳ ಜೋಡಣೆ ಯಾವ ರೀತಿ ಆಗಿದೆ, ಆ ಒಂದು ಧಾತುವಿನ ಪರಮಾಣುವಿನಲ್ಲಿ ಎಲೆಕ್ಟ್ರಾನುಗಳ ಜೋಡಣೆ. ಹಾಗಾದರೆ ಧಾತುವಿನ ಲಕ್ಷಣಗಳು ಯಾವುದನ್ನು ಅವಲಂಬಿಸಿದಾವೆ, ಎಲೆಕ್ಟ್ರಾನಿನ ವಿನ್ಯಾಸವನ್ನು ಅವಲಂಬಿಸಿದಾವೆ. ಇದು ಆವರ್ತದ ಗುಂಟ ಮತ್ತು ಗುಂಪಿನ ಗುಂಟ. ಗುಂಪು ಅಂದರೆ ಮೇಲಿನಿಂದ ಕೆಳಕ್ಕೆ ಬಂದ ಹಾಗೆ, ಆವರ್ತ ಅಂದರೆ ಎಡದಿಂದ ಬಲಕ್ಕೆ ಸಾಗಿದ ಹಾಗೆ ಏನಾಗ್ತವೆ, ಆವರ್ತಕ ಗುಣಗಳು ಅಂದರೆ ಧಾತುವಿನ ಲಕ್ಷಣಗಳು ನಿರ್ದಿಷ್ಟ ಅಂತರಗಳಲ್ಲಿ ಪುನರಾವರ್ತನೆ ಆಗ್ತವೆ. ಆನಂತರ ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವ ಮತ್ತು ಸ್ವೀಕರಿಸುವ ಪ್ರವೃತ್ತಿ. ನಿಮ್ಗೆ ಗೊತ್ತೇ ಇದೆ, ಎಲೆಕ್ಟ್ರಾನುಗಳನ್ನು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಎಲೆಕ್ಟ್ರಾನುಗಳನ್ನು ಕಳ್ಕೊಳ್ಬೋದು ಅಥವಾ ಎಲೆಕ್ಟ್ರಾನುಗಳನ್ನು ಪಡ್ಕೊಳ್ಬೋದು. ರಾಸಾಯನಿಕ ಕ್ರಿಯಾಶೀಲತೆ ಅಂತಕ್ಕಂಥದ್ದು ಒಂದು ಪರಮಾಣು ಪಡೆದುಕೊಳ್ಳುವ ಅಥವಾ ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವ ಪ್ರವೃತ್ತಿಯನ್ನು ಅವಲಂಬಿಸಿರುತ್ತೆ. ಇನ್ನು ಇಲ್ಲಿ ಗುಂಪಿನ ಕೆಳಗೆ ಸಾಗಿದಂತೆ ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವ ಪ್ರವೃತ್ತಿ ಏನಾಗುತ್ತೆ ಅಂತ ಹೇಳಿದರೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಏನು
ಕೆಳಗೆ ಬಂದ ಹಾಗೆ ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವ ಪ್ರವೃತ್ತಿ ಏನಾಗುತ್ತೆ, ಹೆಚ್ಚಾಗುತ್ತೆ. ಯಾಕೆ ಅಂತ ಹೇಳಿದರೆ ವೇಲೆನ್ಸ್ ಎಲೆಕ್ಟ್ರಾನುಗಳು ಮತ್ತು ಬೀಜ ಕೇಂದ್ರಗಳ ನಡುವಿನ ದೂರ ಏನಾಗುತ್ತಲ್ಲಿ ಹೆಚ್ಚಾಗುತ್ತೆ. ಅದಕ್ಕೆ ಕಾರಣ ಗುಂಪಿನ ಕೆಳಗೆ ಸಾಗಿದಂತೆ ಪರಮಾಣುವಿನ ಗಾತ್ರ ಹೆಚ್ಚಾಗೋದ್ರಿಂದ ಬೀಜ ಕೇಂದ್ರ ಮತ್ತು ವೇಲೆನ್ಸ್ ಎಲೆಕ್ಟ್ರಾನುಗಳ ನಡುವಿನ ಆಕರ್ಷಣ ಬಲ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವ ಪ್ರವೃತ್ತಿ ಗುಂಪಿನಿಂದ ಕೆಳಕ್ಕೆ, ಮೇಲಿನಿಂದ ಕೆಳಕ್ಕೆ ಬಂದಂತೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಆವರ್ತದ ಗುಂಟ ಸಾಗಿದಂತೆ ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವ ಪ್ರವೃತ್ತಿ ಏನಾಗುತ್ತೆ ಅಂತ ಹೇಳಿದರೆ ಅಲ್ಲಿ ಎಲೆಕ್ಟ್ರಾನ್ ಮತ್ತು ಬೀಜ ಕೇಂದ್ರದ ನಡುವೆ, ವೇಲೆನ್ಸ್ ಎಲೆಕ್ಟ್ರಾನು ಮತ್ತು ಬೀಜ ಕೇಂದ್ರದ ನಡುವಿನ ದೂರ ಕಡಿಮೆ ಆಗುತ್ತೆ. ಹಾಗಾಗಿ ಅವುಗಳ ದೂರ ಕಡಿಮೆ ಆಗುತ್ತಾ, ನಡುವಿನ ದೂರ ಏನಾಗ್ತಾ ಹೋಗುತ್ತೆ, ಅಲ್ಲಿ ಕಡಿಮೆಯಾಗ್ತಾ ಹೋಗುತ್ತೆ. ಅದಕ್ಕೆ ಕಾರಣ ಪರಮಾಣು ಗಾತ್ರ ಕಡಿಮೆಯಾಗೋದೇ ಅದಕ್ಕೆ ಕಾರಣ. ಹಾಗಾಗಿ ವೇಲೆನ್ಸ್ ಎಲೆಕ್ಟ್ರಾನುಗಳನ್ನು ಹೊರತೆಗೆಯೋದಲ್ಲಿ ಸುಲಭ ಅಲ್ಲ. ಇನ್ನು ಗುಂಪಿನ ಕೆಳಗೆ ಸಾಗಿದಂತೆ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನುಗಳನ್ನು ಸ್ವೀಕರಿಸುವ ಪ್ರವೃತ್ತಿಯಲ್ಲಿ ಭಿನ್ನತೆಯನ್ನು ನಾವು ನೋಡ್ತೇವೆ. ಸಾಮಾನ್ಯವಾಗಿ ಅದು ಕೂಡ ಏನಾಗ್ತಾ ಹೋಗುತ್ತೆ, ಕಡಿಮೆಯಾಗ್ತಾ ಹೋಗುತ್ತೆ. ಅದಕ್ಕೆ ಕಾರಣ ಪರಮಾಣುವಿನ ಗಾತ್ರ ಏನಾಗುತ್ತೆ, ಹೆಚ್ಚಾಗುತ್ತಾ ಸಾಗೋದ್ರಿಂದ ಬೀಜ ಕೇಂದ್ರ ಮತ್ತು ವೇಲೆನ್ಸ್ ಎಲೆಕ್ಟ್ರಾನುಗಳ ನಡುವಿನ ದೂರ ಏನಾಗುತ್ತೆ, ದೂರ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನುಗಳ ನಡುವಿನ ದೂರ ಅನ್ನೋದಕ್ಕಿಂತಲೂ ಆಕರ್ಷಣ ಬಲ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದೇ ರೀತಿ ಆವರ್ತದ ಗುಂಟ, ಆವರ್ತ ಅಂತಂದರೆ ಎಡದಿಂದ ಬಲಕ್ಕೆ ಸಾಗಿದ ಹಾಗೆ ಅಲ್ಲಿ ಎಲೆಕ್ಟ್ರಾನ್ ಸ್ವೀಕರಿಸುವ ಪ್ರವೃತ್ತಿಯಲ್ಲೂ ಕೂಡ ನಾವು ವ್ಯತ್ಯಾಸವನ್ನು ಕಾಣ್ತೇವೆ. ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದ ಹಾಗೆ ಆ ಗುಣಮಟ್ಟ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ಕಾರಣ ಪರಮಾಣುವಿನ ಗಾತ್ರ ಏನಾಗುತ್ತೆ, ಅಲ್ಲಿ ಕಡಿಮೆಯಾಗೋದ್ರಿಂದ ಅಲ್ಲಿ ಸೇರಬೇಕಾದ ಎಲೆಕ್ಟ್ರಾನುಗಳು ಮತ್ತು ಬೀಜ ಕೇಂದ್ರದ ನಡುವಿನ ಆಕರ್ಷಣ ಬಲ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಇನ್ನು ಲೋಹೀಯ ಗುಣ ನಿಮ್ಗೆ ಗೊತ್ತೇ ಇದೆ, ಲೋಹ ಮತ್ತು ಅಲೋಹ ಅಂತ ಹೇಳ್ತೇವೆ. ಲೋಹೀಯ ಗುಣ ಮತ್ತು ಅಲೋಹೀಯ ಗುಣಗಳು ಗುಂಪು 1ನೇ ಗುಂಪಿನಿಂದ ಹಿಡಿದು 12ರವರೆಗೂ ಲೋಹಗಳು, 13ರಿಂದ 18ರವರೆಗೂ ಲೋಹಗಳು, ಅಲೋಹಗಳು ಮತ್ತು ಮೆಟಲೈಡ್ಗಳು ಅಥವಾ ಲೋಹಾಭಗಳು, ಲೋಹ ಮತ್ತು ಅಲೋಹಗಳ ನಡುವಿನ ಗುಣವನ್ನು ಪ್ರದರ್ಶಿಸ್ತಕ್ಕಂಥದ್ದು ಇದನ್ನು ಒಳಗೊಂಡಿರುತ್ತೆ. ನಿಮ್ಗೆ ಗೊತ್ತೇ ಇದೆ ಲೋಹದ ಗುಣಗಳು ತನ್ಯ, ಕುಟ್ಯ, ತಂತಿ ಮಾಡಬಲ್ಬವು ಅದನ್ನು ಕಾಯಿಸಿ ಬೆಳೆದ್ರೆ ಅದು ಅಗಲ ಆಗುತ್ತೆ. ಜೊತೆಗೆ ವಿದ್ಯುತ್ತಿನ ಉತ್ತಮ ವಾಹಕಗಳು, ಅದೆಲ್ಲ ಗೊತ್ತೇ ಇದೆ ನಿಮಗೆ. ಅಲೋಹದ ಗುಣಗಳು ಲೋಹದ ವಿರುದ್ಧ ಗುಣವನ್ನು ನಾವು ಪ್ರದರ್ಶಿಸ್ತವೆ. ಇದಿಷ್ಟು ಆವರ್ತ ಕೋಷ್ಟಕಕ್ಕೆ ಸಂಬಂಧಪಟ್ಟ ಹಾಗೆ.